ಬಿಜೆಪಿಯವರಿಂದ ಜೆಡಿಎಸ್ ಅವರಿಂದ ಪಾದಯಾತ್ರೆಗೆ ಅನುಮತಿ ಕೇಳಿ ಬಂದಿದೆ ಸರ್. ಇಲ್ಲ, ಈಗ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ನಾವು ಮೊದಲನೇದಾಗಿ ಕೊಡೋದಿಲ್ಲ ಅಂತ ಹೇಳಿ ನಾವು ಇದು ಮಾಡಿದ್ದು. ಅವರೆಲ್ಲ ನಾವು ಶಾಂತಿಯುತವಾಗಿ ಮಾಡ್ತೇವೆ, ನಾವು ಯಾವುದೇ ಕಾನೂನು ವಿರುದ್ಧವಾಗಿ ಏನು ಮಾಡೋದಿಲ್ಲ, ಕಾನೂನು ಬಾಹಿರವಾಗಿ ಅಂತೇಳಿ ಅವರು ಹೇಳಿರೋ ಆಧಾರದ ಮೇಲೆ ಅವ್ರಿಗೂ ಕೂಡ ಪರ್ಮಿಷನ್ ಕೊಡ್ತೇವೆ. ಅಲ್ಲ, ನಾವೇನಿಲ್ಲ, ಅವರು ನಮಗೆ ಒಂದೇ ಆತಂಕ ಇದ್ದಿದ್ದು ಗಲಾಟೆಗಳು ಮತ್ತೊಂದು ಆ ರೀತಿಯೆಲ್ಲ ಆಗಬಾರ್ದು ಅಂತ. ಅವರು ಆಗೋದಿಲ್ಲ ಅಂದಮೇಲೆ ಅದಕ್ಕೆ ಅನುಮತಿಯನ್ನು ಪ್ರತಿಭಟನೆ ಮಾಡೋದು ಅವ್ರ ಹಕ್ಕು, ಮಾಡಲಿ ಹಾಗೆ ಅಂತೇಳಿ ಕೊಡ್ತೇವೆ. ಈಗ ಸರ್ಕಾರದ ನಡೆ ಮತ್ತು ರಾಜ್ಯಪಾಲರ ನಡೆ ಎರಡೂ ನೋಡಿದ್ರೆ ರಾಜ್ಯಪಾಲರು ವರ್ಷ ಸರ್ಕಾರ ಸಂಘರ್ಷ ಕಾನೂನು ಸಂಘರ್ಷ ನಾಂದಿ ಆಡ್ದಂಗೆ ಆಗಲ್ಲ. ಅಲ್ಲ, ಅನೇಕ ಸಂದರ್ಭದಲ್ಲಿ ಇಂತಹ ಸನ್ನಿವೇಶಗಳು ಬರುತ್ತೆ. ಆ ಬಂದಂಥ ಸಂದರ್ಭದಲ್ಲಿ ಕಾನೂನಾತ್ಮಕವಾಗಿ ಏನಾಗಬೇಕೋ ಅದನ್ನು ಗವರ್ನರ್ ಅವರು ಮಾಡಬೇಕು, ರಾಜ್ಯಪಾಲರು ನಾವು ಮಾಡಬೇಕು. ಈಗ ರಾಜ್ಯಪಾಲರು ಈ ರೀತಿ ಕ್ರಮ ತಗೊಂಡಿದ್ದಾರೆ ಅಂತ ಹೇಳುವಾಗ ಸ್ವಾಭಾವಿಕವಾಗಿ ಸರ್ಕಾರ ನೋಡಿ ಇದು ಕಾನೂನಿನಲ್ಲಿ ಈ ರೀತಿ ಇದೆ ಅಂಥೇಳಿ ಅವರಿಗೆ ತಿಳಿ ಹೇಳೋವಂಥ ಕೆಲಸವನ್ನು ಸರ್ಕಾರ ಮೊದಲನೇ ಹಂತದಲ್ಲಿ ಮಾಡಿದ್ದೇವೆ. ಕೌನ್ಸಿಲ್ ಆಫ್ ಮಿನಿಸ್ಟರ್ಸು ಅಡ್ವೈಸ್ ಮಾಡಿ ಈ ರೀತಿ ತಪ್ಪಾಗಿದೆ ನಿಮ್ಮಿಂದ ಅಂಥೇಳಿ ಅವರಿಗೆ ತಿಳಿ ಹೇಳ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಅದನ್ನು ಸರಿಪಡಿಸ್ಕೊಂಡ್ರೆ, ಯಾಕೆಂದರೆ ಅವರೇ ಸಂವಿಧಾನದ ರಕ್ಷಕರು, ಕಾನ್ಸ್ಟಿಟ್ಯೂಷನಲ್ ಹೆಡ್ ಇನ್ ದಿ ಸ್ಟೇಟ್ ಈಸ್ ದಿ ಗವರ್ನರ್. ಹಾಗಾಗಿ ಅವರೇ ಮಾಡಬೇಕು. ಅವರೇ ಕಾನೂನನ್ನು ಹೊರತುಪಡಿಸಿ, ಸಂವಿಧಾನವನ್ನು ಹೊರತುಪಡಿಸಿ ಮಾಡ್ತಾರೆ ಎಂದಾಗ ಸರ್ಕಾರ ನ್ಯಾಚುರಲ್ ಆಗಿ ನ್ಯಾಯಾಲಯದ ಮೊರೆ ಹೋಗಬೇಕಾಗುತ್ತೆ. ಬಿಜೆಪಿಯವರಿಂದ ಜೆಡಿಎಸ್ ಅವರಿಂದ ಪಾದಯಾತ್ರೆಗೆ ಅನುಮತಿ ಕೇಳಿ ಬಂದಿದೆ ಸರ್. ಇಲ್ಲ, ಈಗ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ನಾವು ಮೊದಲನೇದಾಗಿ ಕೊಡೋದಿಲ್ಲ ಅಂತ ಹೇಳಿ ನಾವು ಇದು ಮಾಡಿದ್ದು. ಅವರೆಲ್ಲ ನಾವು ಶಾಂತಿಯುತವಾಗಿ ಮಾಡ್ತೇವೆ, ನಾವು ಯಾವುದೇ ಕಾನೂನು ವಿರುದ್ಧವಾಗಿ ಏನು ಮಾಡೋದಿಲ್ಲ, ಕಾನೂನು ಬಾಹಿರವಾಗಿ ಅಂತೇಳಿ ಅವರು ಹೇಳಿರೋ ಆಧಾರದ ಮೇಲೆ ಅವ್ರಿಗೂ ಕೂಡ ಪರ್ಮಿಷನ್ ಕೊಡ್ತೇವೆ. ಅಲ್ಲ, ನಾವೇನಿಲ್ಲ, ಅವರು ನಮಗೆ ಒಂದೇ ಆತಂಕ ಇದ್ದಿದ್ದು ಗಲಾಟೆಗಳು ಮತ್ತೊಂದು ಆ ರೀತಿಯೆಲ್ಲ ಆಗಬಾರ್ದು ಅಂತ. ಅವರು ಆಗೋದಿಲ್ಲ ಅಂದಮೇಲೆ ಅದಕ್ಕೆ ಅನುಮತಿಯನ್ನು ಪ್ರತಿಭಟನೆ ಮಾಡೋದು ಅವ್ರ ಹಕ್ಕು, ಮಾಡಲಿ ಹಾಗೆ ಅಂತೇಳಿ ಕೊಡ್ತೇವೆ. ಈಗ ಸರ್ಕಾರದ ನಡೆ ಮತ್ತು ರಾಜ್ಯಪಾಲರ ನಡೆ ಎರಡೂ ನೋಡಿದ್ರೆ ರಾಜ್ಯಪಾಲರು ವರ್ಷ ಸರ್ಕಾರ ಸಂಘರ್ಷ ಕಾನೂನು ಸಂಘರ್ಷ ನಾಂದಿ ಆಡ್ದಂಗೆ ಆಗಲ್ಲ. ಅಲ್ಲ, ಅನೇಕ ಸಂದರ್ಭದಲ್ಲಿ ಇಂತಹ ಸನ್ನಿವೇಶಗಳು ಬರುತ್ತೆ. ಆ ಬಂದಂಥ ಸಂದರ್ಭದಲ್ಲಿ ಕಾನೂನಾತ್ಮಕವಾಗಿ ಏನಾಗಬೇಕೋ ಅದನ್ನು ಗವರ್ನರ್ ಅವರು ಮಾಡಬೇಕು, ರಾಜ್ಯಪಾಲರು ನಾವು ಮಾಡಬೇಕು. ಈಗ ರಾಜ್ಯಪಾಲರು ಈ ರೀತಿ ಕ್ರಮ ತಗೊಂಡಿದ್ದಾರೆ ಅಂತ ಹೇಳುವಾಗ ಸ್ವಾಭಾವಿಕವಾಗಿ ಸರ್ಕಾರ ನೋಡಿ ಇದು ಕಾನೂನಿನಲ್ಲಿ ಈ ರೀತಿ ಇದೆ ಅಂಥೇಳಿ ಅವರಿಗೆ ತಿಳಿ ಹೇಳೋವಂಥ ಕೆಲಸವನ್ನು ಸರ್ಕಾರ ಮೊದಲನೇ ಹಂತದಲ್ಲಿ ಮಾಡಿದ್ದೇವೆ. ಕೌನ್ಸಿಲ್ ಆಫ್ ಮಿನಿಸ್ಟರ್ಸು ಅಡ್ವೈಸ್ ಮಾಡಿ ಈ ರೀತಿ ತಪ್ಪಾಗಿದೆ ನಿಮ್ಮಿಂದ ಅಂಥೇಳಿ ಅವರಿಗೆ ತಿಳಿ ಹೇಳ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಅದನ್ನು ಸರಿಪಡಿಸ್ಕೊಂಡ್ರೆ, ಯಾಕೆಂದರೆ ಅವರೇ ಸಂವಿಧಾನದ ರಕ್ಷಕರು, ಕಾನ್ಸ್ಟಿಟ್ಯೂಷನಲ್ ಹೆಡ್ ಇನ್ ದಿ ಸ್ಟೇಟ್ ಈಸ್ ದಿ ಗವರ್ನರ್. ಹಾಗಾಗಿ ಅವರೇ ಮಾಡಬೇಕು. ಅವರೇ ಕಾನೂನನ್ನು ಹೊರತುಪಡಿಸಿ, ಸಂವಿಧಾನವನ್ನು ಹೊರತುಪಡಿಸಿ ಮಾಡ್ತಾರೆ ಎಂದಾಗ ಸರ್ಕಾರ ನ್ಯಾಚುರಲ್ ಆಗಿ ನ್ಯಾಯಾಲಯದ ಮೊರೆ ಹೋಗಬೇಕಾಗುತ್ತೆ. ಬಿಜೆಪಿಯವರಿಂದ ಜೆಡಿಎಸ್ ಅವರಿಂದ ಪಾದಯಾತ್ರೆಗೆ ಅನುಮತಿ ಕೇಳಿ ಬಂದಿದೆ ಸರ್. ಇಲ್ಲ, ಈಗ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ನಾವು ಮೊದಲನೇದಾಗಿ ಕೊಡೋದಿಲ್ಲ ಅಂತ ಹೇಳಿ ನಾವು ಇದು ಮಾಡಿದ್ದು. ಅವರೆಲ್ಲ ನಾವು ಶಾಂತಿಯುತವಾಗಿ ಮಾಡ್ತೇವೆ, ನಾವು ಯಾವುದೇ ಕಾನೂನು ವಿರುದ್ಧವಾಗಿ ಏನು ಮಾಡೋದಿಲ್ಲ, ಕಾನೂನು ಬಾಹಿರವಾಗಿ ಅಂತೇಳಿ ಅವರು ಹೇಳಿರೋ ಆಧಾರದ ಮೇಲೆ ಅವ್ರಿಗೂ ಕೂಡ ಪರ್ಮಿಷನ್ ಕೊಡ್ತೇವೆ. ಅಲ್ಲ, ನಾವೇನಿಲ್ಲ, ಅವರು ನಮಗೆ ಒಂದೇ ಆತಂಕ ಇದ್ದಿದ್ದು ಗಲಾಟೆಗಳು ಮತ್ತೊಂದು ಆ ರೀತಿಯೆಲ್ಲ ಆಗಬಾರ್ದು ಅಂತ. ಅವರು ಆಗೋದಿಲ್ಲ ಅಂದಮೇಲೆ ಅದಕ್ಕೆ ಅನುಮತಿಯನ್ನು ಪ್ರತಿಭಟನೆ ಮಾಡೋದು ಅವ್ರ ಹಕ್ಕು, ಮಾಡಲಿ ಹಾಗೆ ಅಂತೇಳಿ ಕೊಡ್ತೇವೆ. ಈಗ ಸರ್ಕಾರದ ನಡೆ ಮತ್ತು ರಾಜ್ಯಪಾಲರ ನಡೆ ಎರಡೂ ನೋಡಿದ್ರೆ ರಾಜ್ಯಪಾಲರು ವರ್ಷ ಸರ್ಕಾರ ಸಂಘರ್ಷ ಕಾನೂನು ಸಂಘರ್ಷ ನಾಂದಿ ಆಡ್ದಂಗೆ ಆಗಲ್ಲ. ಅಲ್ಲ, ಅನೇಕ ಸಂದರ್ಭದಲ್ಲಿ ಇಂತಹ ಸನ್ನಿವೇಶಗಳು ಬರುತ್ತೆ. ಆ ಬಂದಂಥ ಸಂದರ್ಭದಲ್ಲಿ ಕಾನೂನಾತ್ಮಕವಾಗಿ ಏನಾಗಬೇಕೋ ಅದನ್ನು ಗವರ್ನರ್ ಅವರು ಮಾಡಬೇಕು, ರಾಜ್ಯಪಾಲರು ನಾವು ಮಾಡಬೇಕು. ಈಗ ರಾಜ್ಯಪಾಲರು
ಈ ರೀತಿ ಕ್ರಮ ತಗೊಂಡಿದ್ದಾರೆ ಅಂತ ಹೇಳುವಾಗ ಸ್ವಾಭಾವಿಕವಾಗಿ ಸರ್ಕಾರ ನೋಡಿ ಇದು ಕಾನೂನಿನಲ್ಲಿ ಈ ರೀತಿ ಇದೆ ಅಂಥೇಳಿ ಅವರಿಗೆ ತಿಳಿ ಹೇಳೋವಂಥ ಕೆಲಸವನ್ನು ಸರ್ಕಾರ ಮೊದಲನೇ ಹಂತದಲ್ಲಿ ಮಾಡಿದ್ದೇವೆ. ಕೌನ್ಸಿಲ್ ಆಫ್ ಮಿನಿಸ್ಟರ್ಸು ಅಡ್ವೈಸ್ ಮಾಡಿ ಈ ರೀತಿ ತಪ್ಪಾಗಿದೆ ನಿಮ್ಮಿಂದ ಅಂಥೇಳಿ ಅವರಿಗೆ ತಿಳಿ ಹೇಳ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಅದನ್ನು ಸರಿಪಡಿಸ್ಕೊಂಡ್ರೆ, ಯಾಕೆಂದರೆ ಅವರೇ ಸಂವಿಧಾನದ ರಕ್ಷಕರು, ಕಾನ್ಸ್ಟಿಟ್ಯೂಷನಲ್ ಹೆಡ್ ಇನ್ ದಿ ಸ್ಟೇಟ್ ಈಸ್ ದಿ ಗವರ್ನರ್. ಹಾಗಾಗಿ ಅವರೇ ಮಾಡಬೇಕು. ಅವರೇ ಕಾನೂನನ್ನು ಹೊರತುಪಡಿಸಿ, ಸಂವಿಧಾನವನ್ನು ಹೊರತುಪಡಿಸಿ ಮಾಡ್ತಾರೆ ಎಂದಾಗ ಸರ್ಕಾರ ನ್ಯಾಚುರಲ್ ಆಗಿ ನ್ಯಾಯಾಲಯದ ಮೊರೆ ಹೋಗಬೇಕಾಗುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.